ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಇವತ್ತು ಇಳಕಲ್ ನಗರದಲ್ಲಿ ಹಮ್ಮಿಕೊಂಡಂತಹ ಈ ಸಂದರ್ಭದಲ್ಲಿ ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡುವಂತಹ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತಹ ನಮ್ಮೆಲ್ಲ ತಾಯಂದಿರೇ, ರೈತ ಬಾಂಧವರೇ, ಮಾಧ್ಯಮದ ನನ್ನ ಮಿತ್ರರೇ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲಾ ಕಡೆಯೂ ರೈತ ವಿರೋಧಿ ನೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಹುಲ್ಲೂರು ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಬರೀ ಸರ್ಕಾರದ ವಿರುದ್ಧ ಅಲ್ಲ, ಈ ಕ್ಷೇತ್ರದ ಶಾಸಕರ ದುರಾಡಳಿತದ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾತನಾಡುತ್ತೇನೆ. ಇವತ್ತು ರೈತರು ತಮ್ಮ ಬೆಳೆದ ಬೆಳೆಯನ್ನ ಈಗ ನೋಡಿ, ಏನು ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾರೆ. ದುರಾಡಳಿತದ ಬಗ್ಗೆ ನಾನು ನಿಮ್ಮ ಮುಂದೆ ಮಾತಾಡಲೇಬೇಕಾಗುತ್ತೆ. ಯಾವ ರೀತಿ ದುರಾಡಳಿತದೆ ಅಂದ್ರೆ ಅಕ್ರಮ ಮೀನುಗಾರಿಕೆ, ಗಣಿಗಾರಿಕೆ. ನಾನು ಸರ್ಕಲ್ಗೆ ಟೆಂಟ್ ಹಾಕ್ತೀನಿ, ನಾ ಸ್ಟೇಜ್ ಹಾಕ್ತೀನಿ ಬಾ ಅಂತ ಕರಿತಿದ್ದ. ಈಗ ನಾನು ಕರಿತೀನಿ, ಎಲ್ಲೆಲ್ಲಿ ಅಕ್ರಮ ಮರಳು ಅಲ್ಲಿಗೆ ನಾನು ಬರ್ತೀನಿ, ದಮ್ಮು ತಾಕತ್ತಿದ್ರೆ ನೀನು ಬಾ ಅಲ್ಲಿ ನೋಡೋಣ. ಅಲ್ಲಿಗೆ ನಾ ಬರ್ತೀನಿ, ತೋರಿಸ್ತೀನಿ. ನೀನು ನಿಮ್ಮೊಬ್ಬ ಶಾಸಕ ಸತ್ಯ ಹರಿಶ್ಚಂದ್ರನ್ ತುಂಡಲ್ಲ, ಎಲ್ಲ ಹಳ್ಳ ಕೊಳ್ಳ ಎಲ್ಲ ತುಳಿ ಮಾಡಿ ನನಗ್ ಬುದ್ಧಿಲ್ಲ, ವಯಸ್ಸಾಗ್ಯವ ಹರಿಮೂರ, ಏ ಬಾ ತಮ್ಮ ನನ್ನಿಂದ ಹುಡುಗಿ ಅಂತಾರ, ನಿಮ್ಮ ನೆನಪಾಗಿದೆ ಅಂತ ನನ್ನಿಂದ ನಮ್ಮ ಹುಡುಗರು ಎಲ್ಲರೂ ಹೋದ್ರೆ ಏನಂತ ಸಾಹೇಬ್ರ ನಿಮ್ಮ ನೆನಕಾಗಲ್ಲ ಅಂತ. ನನಗೆ ಅರಿವು ಮರಿಲ್ಲ, ಇನ್ನು 85 ಆದ್ರೆ ಅರಿವು ಆಗಿಲ್ಲ, ಮರುವಾಗಿಲ್ಲ. ನನಗೆ ನೀನು ಅನ್ಸಬೇಕು, ನಾನು ಯಾರ ಕೈಯ ನಿನ್ ಕೈ ನಡೀತಾವ, ನನ್ನ ಕೈಯಲ್ಲಿ ನಡೀತಾವ. ನಾನು ಈ ಬಾರ್ಕಲ್ ತಗೊಂಡ ಜಾಸ್ತಿ, ಈ ಬಾರ್ಕಲ್ ಇದೈತಲ್ಲ, ಇದರಿಂದ ನಮ್ಮ ರೈತ ಸಮುದಾಯದವರು, ತಾಲೂಕಿನ ಎಲ್ಲ ರೈತ ಸಮುದಾಯದವರು ನಿನಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಯಸ್ತೀನಿ ನಾನು. ಆದ್ರಿಂದ ಅಕ್ರಮ ಮರಳುಗಾರಿಕೆ ಯಾವ್ಯಾವಪ್ಪ ಶುದ್ಧ ವಿಷಯ ಕೊಟ್ಟು ಮಂದಿ ನಂಗೆ ಕೇಳ್ಕೊಟ್ರ ಮಂದಿ ನನ್ ಕೇಳ್ಕೊಟ್ರ ಏನಂತ ಎಲ್ಲ ಕಡೆ ನಮಗೂ ಗೊತ್ತದ. ಇನ್ಕಲ್ಲು, ತೊಂಡಾಳು, ಇಂಗುಳಿಗಿ, ತುಂಬ, ಕೆಸರುಬಾವಿ, ಉಳ್ಕುಂಟಿ, ತಾರವಾಳ, ತುರ್ಮರಿ, ದಾಸವಾಳ, ಚಿತ್ತಾಡಗಿ, ಚಿತ್ತೂರಿಗೆ, ಚಿಕ್ಕನಾಗಿ, ಮಲಪ್ರಭಾ ನದಿಯಲ್ಲೇ ಫಿಲ್ಟರ್ ಮಾಡಕತ್ತಾರೆ. ಫಿಲ್ಟರ್ ಹೆಣ್ಮಗ ಅದ್ರ ಬಾದಿ ನಾನು ಬರ್ತೀನಿ, ತೋರಿಸ್ತೀನಿ. ಇದ್ರಾಗ ನೀನ್ ಎಷ್ಟು ಕಾನೂನು ಪ್ರಕಾರವಾಗಿ ಜಗತ್ ಜಾಹೀರಾಯ್ತು ಯಾರು ಮಾಡ್ತಾ ಇದ್ದಾರೆ? ಕಾಸಪ್ಪನ ಬೆಂಬಲಿಗರ ಮಾಡ್ತಾ ಇದ್ದಾರೆ. ಈ ಕಾಸಪ್ಪನ ರೇಟದಲ್ಲಿ ಡಿಪಾರ್ಟ್ಮೆಂಟ್ಗಳದಾವ. ಯಾವ್ಯಾವು? ಅಕ್ರಮ ಮರಳು ಕಾಳು ಮಾಡಕ, ಈ ಮರಳು ಕಾಳು ಮಾಡಕ ಇಲ್ಲೇ ಏರಿಯಾಗ ಒಬ್ಬ ನರಗನ್ ಮಾಂತೇಶ್ ಅಂತ ಅದನ್ನ ಎಲ್ಲಾರು ಹೋಗು ನರಗನ್ ಮಾಂತೇಶ್ ಮಾಡಕತ್ತ. ಯಾರು ಮಾಡ್ಸಕತ್ತಾರ? ಶಾಸಕರು ಮಾಡ್ಸಕತ್ತಾರ.
ಅಷ್ಟೇ ಅಲ್ಲ, ಇವತ್ತು ಇಸ್ಪಿಟ್ ಅಡ್ಡೆಗಳು, ಇಸ್ಪಿಟ್ ಅಡ್ಡೆಗಳಿಗೆ ಅವ್ರಿಗೊಂದು ಅದೊಂದು ಡಿಪಾರ್ಟ್ಮೆಂಟ್ ಇಲ್ಲ. ಇವಾಗ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಎಂತವಾಗ ಅಂದ್ರೆ ಇಸ್ಪಿಟ್ ಅಡ್ಡೆದ್ದು ಒಂದು ಡಿಪಾರ್ಟ್ಮೆಂಟ್, ಮರಳು ಗಣಿಗಾರಿಕೆ ಅಕ್ರಮ ಮಾಡೋದು ಅದೊಂದು ಡಿಪಾರ್ಟ್ಮೆಂಟ್, ಓಸಿ ಆಡ್ಸೋದು ಅದೊಂದು ಕಂಪ್ನಿ ಅದಕ್ಕೊಂದು ಡಿಪಾರ್ಟ್ಮೆಂಟ್, ಅದಕ್ಕೊಬ್ಬ ಹೆಡ್ ತಾಲೂಕಿಗೆ, ಕ್ಷೇತ್ರಕ್ಕೊಬ್ಬ ಹೆಡ್. ಇಂಥ ಆಡಳಿತ ಇದು, ಎಂಥ ಆಡಳಿತ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತ. ಮರಳು ಕಳವು ಮಾಡೋದು, ಇಸ್ಪಿಟ್ ಆಡ್ಸೋದು, ಓಸಿ ಆಡ್ಸೋದು, ಇವತ್ತು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡತಕ್ಕಂಥ ನೀತಿ ಕೆಲಸವನ್ನ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಗಾಂಜಾ, ಅಫೀಮು ಹಳ್ಳಿ ಹಳ್ಳಿಯಲ್ಲಿ ಸಿಗ್ತಾ ಇದೆ. ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಸಣ್ಣ ಸಣ್ಣ ಯುವಕರು 8ನೇ 10ನೇ ಪೋಷಕ, ಅವರು ಅನುಮೋದಕ. ಇಂಥ ಒಂದು ದುರಾಡಳಿತ ಮಾಡತಕ್ಕಂಥವನು ನೀನು ನನಗೆ ಬುದ್ಧಿ ಹೇಳ್ಕೊಡ್ತೀಯ? ನಾನು ತಂದ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂವರೆಗೆ ಪೂಜೆ ಮಾಡಕ್ಕಿದ್ದೀವಿ. ನಿನ್ನೆ ಹೋಗಿದ್ದೆ, ನಿನ್ನೊಂದು ಪೂಜೆ ಮಾಡಕ್ ಹೋಗಿದ್ದೆ. ಯಾವುದೇ 9 ಎಕರೆ ವಸತಿ ಶಾಲೆಗೆ ಅಂತ ಖರೀದಿ ಮಾಡಿದ್ವಿ ನಾವು ನಮ್ಮ ಸರ್ಕಾರದ ಅವಧಿಯಲ್ಲಿ. ಆ ವಸತಿ ಶಾಲೆಗೆ ಏನು ಅಡಿಗೆಲ್ ಮಾಡಕ್ ಹೋಗಿ ಏನು ಹೇಳೋಣ, ಅದು ಸುಡುಗಾಡೈತೆ, ಆ ಸುಡುಗಾಡೈತೆ, ಆ ಸುಡುಗಾಡದಾಗ ನಾವು ಇದನ್ನ ಅಡಿಗೆಲ್ ಮಾಡೋದ. ವಸತಿ ಶಾಲೆ ಯಾವತ್ತು ಊರು ಹೊರಗಡೆನೆ ವಿಶಾಲವಾದ ಜಾಗದಲ್ಲಿ ಇರ್ತವ. ನೀನು ಹೋಗಿ ನೋಡಿ ಅಲ್ಲ, ಕಂದಿವಲ್ದಲ್ಲಿ ಎಲ್ಲಿ ಕಟ್ಟಿವಿ, ಊರು ಹೊರಗನ ವಸತಿ ಶಾಲೆಗೆ ಕಂಪೌಂಡ್ ಇರ್ತದ, ಹಾಸ್ಟೆಲ್ಗಳು ಇರ್ತವ. ಬಾಯ್ಸ್ ಹಾಸ್ಟೆಲ್ ಬೇರೆ, ಗರ್ಲ್ಸ್ ಹಾಸ್ಟೆಲ್ ಬೇರೆ, ಕಲಿಸಲಿಕ್ಕೆ ಕ್ಲಾಸ್ ರೂಮ್ಸ್ ಬೇರೆ, ಅವರಿಗೆ ಅಡಿಗೆ ಮತ್ತು ಊಟ ಮಾಡಲಿಕ್ಕೆ ಡೈನಿಂಗ್ ಹಾಲ್ ಬೇರೆ, ಅವೆಲ್ಲ ವ್ಯವಸ್ಥೆಗಳು, ಶೌಚಾಲಯಗಳು ಬೇರೆ, ಅವೆಲ್ಲ ವ್ಯವಸ್ಥೆಗಳಿರ್ತಾವ. ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಇರುತ್ತಾ. ಯಾರು ಪೊಲೀಸರು ಕಳ್ಸಕ್ಕಾಗುತ್ತೆ ದಿವಸಕ್ಕೆ? ಪೊಲೀಸರು ನೀಯಲ್ಲಿ ಕಳಿಸ್ತದೆ, ಇಸ್ಪಟ್ ಆಡಲ್ಲ, ಓಸಿ ಆಡಲ್ಲಿ ಕಳಿಸ್ತದೆ ಪೊಲೀಸರು. ಅಲ್ಲಿ ಯಾಕೆ ಕಳ್ಸಕ್ಕೆ ಪಾಪ? ಅದು ಯಾಕೆ ಬಿಟ್ಟು ಬಂದ ನಿನ್ನೆ ನಿಮ್ಗೆ ಗೊತ್ತಿಲ್ಲ. ಅದ್ರ ಪಕ್ಕದಲ್ಲಿ 8 ಎಕರೆ ಜಮೀನು ಈಗಾಗಲೇ ಲೇಔಟ್ ಆಗಿದೆ. ಅದ್ರ ಪಕ್ಕದ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ನಿಗಮ ಲೇಔಟ್ ಮಾಡ್ಯಾರ. ಅದ್ರ ಪಕ್ಕದಲ್ಲಿ ಬೋಗಸ್ ನೋಟಿಸ್ ತೋರಿಸಿ ಇವು ಅಧಿಕಾರಿಗಳು ಅವ್ರ ಮನೆ ಜೀತದ ಹಾಳಾಗ್ಯಾವ. ಈ ಮುನ್ಸಿಪಾಲಿಟಿ ಅಧಿಕಾರಿಗಳು ಹೋಗಿ ನಿಮ್ಮೆಲ್ಲ ಮತ್ತೆ ನಾವೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತೀವಿ. ನೋಡು, ಯಾವ ದೊಡ್ಡ ಯೋಜನೆ ತಂದಿ ಅಂತ ಅಕ್ವೈರ್ ಮಾಡ್ಕೊಳ್ತೀಯಪ್ಪ ನೀನು? ಯಾವ ಯೋಜನೆ ತಂದಿ ಹೇಳ ಅಕ್ವೈರ್ ಮಾಡ್ಕೊಳಕ? ದಮ್ಮು ತಾಕತ್ತಿದ್ರೆ ರೈತರಿಗೆ ಅಕ್ವೈರ್ ಮಾಡ್ಕೊತೀರಿ ಅಂತ ನೋಟಿಸ್ ಕೊಡು. ಅದು ಬಿಟ್ಟು ಏನ್ ಮಾಡಿ ಗೊತ್ತಾ, ಅವ್ರ ಈಗ ಹೇಳಿದ್ಮೇಲೆ ಒಂದ್ ಹೆಸರು ನರಮನ್ ಮಾಂತೇಶ ML ಅಂಕಿನ ML ಹೆಚ್ಚಾಗಿಲ್ಲ. ಹೀಗಾಗಿ ಅವನ ಹೆಸರಲ್ಲ, ಇನ್ನೊಂದಿಬ್ಬರ ಹೆಸರಲ್ಲ ರೈತರು ಬೆದರಿಸಿ ನಿಮ್ಮೆಲ್ಲ ನಾವು ಅಕ್ವೈರ್ ಮಾಡ್ಕೊಂತೀವಿ ನೋಡಿ ಅಂತ ಎದುರಿಸಿ ಈಗ ಒಂದೊಂದು ಪ್ರಾಣಿಗೆ 5 ಲಕ್ಷ 10 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು. ಎದಕ್ ಮಾಡ್ಕೊಂಡಪ್ಪ? ಸರ್ಕಾರದಿಂದ ದುಡ್ಡು ಹೊಡ್ಯಾಕ. ಅದಕ್ಕೆ ರೈತರಿಗೆ ಹೇಳ್ತಾನೆ, ಯಾವ ರೈತರು ಸರ್ಕಾರದ ಅಧಿಕೃತ ನೋಟಿಸ್ ಬರಲಾರ್ದ ನೀವು ಎದಕ್ಕೆ ಹೋಗ್ಬೇಡ್ರಿ, ಆ ಹೊಲನು ಕೊಡಕ್ ಹೋಗ್ಬೇಡ್ರಿ. ರೈತ ಬಾಂಧವರಿಗೆ ಕಳಕಳಿ ವಿನಂತಿ ಮಾಡ್ಕೊಳ್ತಾನೆ, ನಿಮ್ಮ ಏನಾದರೂ ಸರ್ಕಾರ ಯಾವುದೇ ಯೋಜನೆಗೆ ಅಕ್ವೈರ್ ಮಾಡ್ತಾ ಇದ್ರೆ ನಿಮಗೆ ನೇರವಾಗಿ ನೋಟಿಸ್ ಕೊಡ್ತಾರ. ಯಾವ ಯೋಜನೆಯಲ್ಲಿ ಈ ಒಂದು ನಿಮ್ಮ ಜಮೀನನ್ನು ನಾವು ಅಕ್ವೈರ್ ಮಾಡ್ತೀವಿ ಅಂತೇಳಿ ನೋಟಿಸ್ ಕೊಡ್ತಾರ. ಆ ನೋಟಿಸ್ ಕೊಡೋವರೆಗೂ ನೀವು ಯಾರು 60 ಎಕರೆ ಇವತ್ತು ಎನ್ಎ ಮಾಡಿದವರು ಸುತ್ತಮುತ್ತ ಹಳ್ಳಿಯಾಗಿರ್ಲಿ, ನಗರದಾಗಿರ್ಲಿ, ಪಟ್ಟಣದಾಗಿರ್ಲಿ, ಉಣಗುಂದಾಗಿರ್ಲಿ, ಇಲ್ಕಲ್ಲಾಗಿರ್ಲಿ ಎಲ್ಲ ಮಾಡಿದ್ರು ಏನೇ ಇವರಪ್ಪನ ಮನೆ ಆಸ್ತಿ. ಅದಕ್ಕ ಎಕರೆಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ಯಾರಿಗೆ? ಶಾಸಕನಿಗೆ 5 ಲಕ್ಷ ರೂಪಾಯಿ ಕೊಡ್ಬೇಕಂತ.
ಇದು ಕರೆ ಹೋಚು ಕರೆ ಹೌದಿಲ್ಲ? ಮಾಡ ಅಭಿವೃದ್ಧಿ ಇದು ಯಾರ್ದು ತಂದ. ಇವತ್ತು 5 ಲಕ್ಷ ರೂಪಾಯಿಕ 1 ಎಕರೆದಾಗ ಕೊಡಬೇಕು. ಯಾರಾದರೂ ಉತ್ತಾರ ಕೇಳಕ್ ಹೋದ್ರೆ ಆ ಉತ್ತಾರಕ್ಕೂ ದುಡ್ಡು ಇವತ್ತು ನಿಮ್ಮ ಆಸ್ತಿ ಹಳೆ ಆಸ್ತಿನೂ ತಗೊಳಕ್ ಹೋದ್ರೆ ಅದಕ್ಕೂ 5,000 10,000 ಇವತ್ತು ಉತ್ತಾರಕ್ಕೆ ದುಡ್ಡು ವಸೂಲಿ ಮಾಡತಕ್ಕಂತ ಒಂದು ಆಡಳಿತ ಈ ಕ್ಷೇತ್ರದಲ್ಲಿದೆ. ಅದು ಕಾರಣ ಯಾರು? ಈ ಕ್ಷೇತ್ರದ ಶಾಸಕ ಕಾಶಪ್ಪನವರು. ಅದಕ್ಕೆ ಹೇಳಿದ್ರು ಅವರು ಯಾರು ಯುಟಿ ಖಾದರ್ ಅವರು ಸ್ಪೀಕರ್ ಅವರು ಕ್ಯಾಶಪ್ಪನವರ್ ಅಂತ ಹೇಳಿ ಯುಟಿ ಮಾಡ್ತಕ್ಕಂಥ ಕೆಲಸವನ್ನ ಈ ಕ್ಷೇತ್ರದ ಶಾಸಕ ಕ್ಯಾಶಪ್ಪನವರು, ನಾನು ಕ್ಯಾಶಪ್ಪನವರು ಅಂತ ಕರಿತೀನಿ, ತಿಂಡಿ ಮಾಡಕ್ಕೆ ಕ್ಯಾಶಪ್ಪನವರ್ ಅದನ್ನ ಮಾಡ್ತಾ ಇದ್ದಾನೆ. ಅದನ್ನ ಬಿಟ್ಟು ತಾನು ಮಾಡ್ತಕ್ಕಂಥ ಎಲ್ಲ ದುರಾಡಳಿತ ಬಿಟ್ಟು ನನಗೆ ಬುದ್ಧಿ ಹೇಳಕ್ ಹೋಗ್ತಾರೆ. ನನಗೆ ತಾಕತ್ತು ದಮ್ಮು ನಂದೇನು ಕೇಳಕ್ ಹೋಗ್ಬಿಡ್ತಮ್ಮ ನೀನು. ನನ್ನ ತಾಕತ್ತು ದಮ್ಮಿದ್ದಲೇ 5 ಚುನಾವಣೆ ಈ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ನಿಮ್ಮ ವಿರುದ್ಧನ ಮಾಡಿದ್ದೀನಿ, ನಿಮ್ಮ ಮನೆತನದ ವಿರುದ್ಧನ ಮಾಡಿದ್ದೀನಿ. ನಿನ್ನ 2 ಸಲ ಸೋಲ್ಸೀನಿ. ನಾನೆಲ್ಲ ಕ್ಷೇತ್ರದ ಜನರು ನಿನಗ ಪಾಠ ಕಲಿಸಾರ ಅಂತ ಆಡ್ಬೇಕಾಗಿದೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ಎಂದೂ ಕೂಡ ಜನಪರವಾದಂತ ಹೋರಾಟದಲ್ಲಿ ಭಾಗಿಯಾಗುತ್ತಾ ರೈತರ ಪರವಾಗಿ, ನೇಕಾರರ ಪರವಾಗಿ, ದೀನ ದಲಿತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೇನು ಮಾಡಿದೆ, ಇವತ್ತು ಮಾಡ್ತಾ ಇದೆ, ಮುಂದೇನು ಮಾಡ್ತಾ ಇದೆ.